ಇವೆಂಟ್ಗಳನ್ನ ಈ ಇಯರ್ ಮತ್ತೆ ಮಾಡ್ತಾ ಇದ್ದೆ. ಅವ್ನು ನನ್ನ ಪ್ಲೇಟ್ ತಗೋತಾ ಇದ್ದಾನೆ, ಬಟ್ ಕೊಡ್ತಾ ಇಲ್ಲ ನಾನು. ನೋ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನು ಇಷ್ಟೊಂದು ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತನಾ? ಫುಲ್ ಖುಷಿಯಾಗಿದ್ದೀನಿ. ಏನಕ್ಕೆ ಅಂದರೆ ಲಾಸ್ಟ್ ಇಯರು ಈ ಕೋವಿಡಿಂದ ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಈ ವರ್ಷ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಿಗ್ತಾ ಇದೆ. ಇವಾಗ ಈವೆಂಟ್ ಫಸ್ಟ್ ವೀಕ್, ಇವತ್ತು ಸೋಮವಾರ ಫಸ್ಟ್ ಈವೆಂಟ್ ಇರೋದು ಮೂವಿ ಸ್ಕ್ರೀನಿಂಗ್. ಸೊ ಯೂನಿವರ್ಸಿಟಿ ಕಡೆಯಿಂದ ನಮಗೊಂದು ಮೂವಿ ತೋರಿಸ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಮತ್ತು ಈ ವಾರ ಫುಲ್ಲು ಡಿಫ್ರೆಂಟ್ ಈವೆಂಟ್ಸ್ ಇರುತ್ತೆ. ಎಷ್ಟಾಗುತ್ತೆ ಅಷ್ಟನ್ನು, ಕೆಲವೊಂದು ಕಡೆ ರೆಕಾರ್ಡಿಂಗ್ ಅಲೋ ಇಲ್ಲ. ಸೊ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಎಷ್ಟು ಆಗುತ್ತೆ ಅಷ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡೋಣ ಈ ವೀಕ್ ಹೇಗಿರುತ್ತೆ ಅಂತ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ಬಂದ ತಕ್ಷಣ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ಒಂದು ವರ್ಷ ಇಲ್ಲಿ ಇದ್ದು ಇಲ್ಲಿ ಕಲ್ಚರ್ ಎಲ್ಲ ಸ್ವಲ್ಪ ಗೊತ್ತಾದ ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಎಲ್ಲ ಈವೆಂಟ್ಸ್ಗಳದ್ದು ಡೀಟೇಲ್ಸು ಎಲ್ಲ ಹೇಗಿರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಸೊ ಮೂವಿ ಹಾಕಿದ್ದಿಲ್ಲಿ ಕಿಂಗ್ಸ್ ಆಫ್ ಹಾಲಿವುಡ್ ಅಂತ. ಓಕೆ ಥರ ಆಯಿತು, ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಸೊ ಅರ್ಧಕ್ಕೇ ವಾಪಸ್ ಬಂದೆ ನಾನಿಲ್ಲಿ. ಆ್ಯಕ್ಚುಲಿ ನಾನಿವತ್ತು ಕಾಲೇಜ್ದು ಒಂದು ಈವೆಂಟ್ ಇದೆ, ಬಾರ್ಬಿಕ್ಯೂ ಈವೆಂಟು. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಆಖರ್ ಮಾರ್ಕೆಟಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸೋಣ ಅಂತ ಬಂದೆ. ಟೆಸ್ಟ್ ಮಾಡಿ ಇನ್ನೂ ಟೈಮ್ ಇತ್ತು ರಿಸಲ್ಟ್ ಬರಲಿಕ್ಕೆ, ಕೋವಿಡ್ ರಿಸಲ್ಟ್ ಬರಲಿಕ್ಕೆ ಟೈಮ್ ಇತ್ತಲ್ಲ ಅಂತ ಹೇಳಿ ಹಂಗೆ ಒಂಚೂರು ವಾಕ್ ಮಾಡ್ಕೊಂಡು ಬಂದೆ. ಈಗ ನಾನು ಕೂತಿರೋ ಪ್ಲೇಸು ನೀವು ಆಲ್ರೆಡಿ ನೋಡಿದ್ದೀರಾ, ನಂದು ಒಂದು ವ್ಲಾಗ್ ಆಲ್ರೆಡಿ ಮಾಡಿದ್ದೀನಿ ನಾನು. ಬಟ್ ಈಗ ವೆದರ್ ಚೆನ್ನಾಗಿದೆ ಅಂತ ಹೇಳಿ ಹೊಸ ಸೆಟಪ್ ಹಾಕಿದ್ದಾರೆ. ನನಗೆ ಫುಲ್ ಶಾಕ್ ಆಯಿತು. ಮತ್ತು ಇದು ಪ್ಲಾನಲ್ಲಿ ಇಲ್ಲದೆ ಇರೋದ್ರಿಂದ ಸುಮ್ಮನೆ ನೋಡ್ಕೊಂಡು ಕೂತಿದ್ದೀನಿ. ಮತ್ತು ನೋಡೋಣ ನೆಕ್ಸ್ಟ್ ವೀಕಲ್ಲಿ ಒಂದಿನ ಬಂದು ಇಲ್ಲಿ ಟ್ರೈ ಮಾಡ್ತೀನಿ. ನಿಮಗೀಗ ಅದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ನೀವು ನೋಡ್ಬೋದು. ನನಗಂತೂ ಆ್ಯಕ್ಟಿವಿಟೀಸ್ಗಳಂತಂದರೆ ತುಂಬ ಇಷ್ಟ. ಹೇಳಬೇಕಂದ್ರೆ ಮೈಸೂರು ದಸರಾ ಬಂತು ಅಂತಂದರೆ ಅಲ್ಲಿ ಏನೇನು ಗೇಮ್ಸ್ಗಳಿದ್ರು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ತಾ ಇದ್ದೆ ನಾನು. ತುಂಬ ಇಂಟ್ರೆಸ್ಟ್ ಇರುತ್ತೆ ನನಗೆ ಆ್ಯಕ್ಟಿವಿಟೀಸ್ಗಳಲ್ಲಿ. ಖುಷಿ ಆಯಿತು ನೋಡಿ, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ನೆಕ್ಸ್ಟ್ ಇವಾಗ ನಾ ಆಲ್ರೆಡಿ ಹೇಳಿದಾಗೇ ಲಾಸ್ಟ್ಗಳನ್ನ ಈ ಇಯರ್ ಮತ್ತೆ ಮಾಡ್ತಾ ಇದ್ದಾರೆ ನಮಗೋಸ್ಕರ ಅಂತ. ಇವಾಗ ಎಲ್ಲ ಕೋವಿಡ್ ಸ್ವಲ್ಪ ರಿಸ್ಟ್ರಿಕ್ಷನ್ ಕಮ್ಮಿ ಆಗಿರೋದ್ರಿಂದ. ಸೊ ಅಲ್ಲಿ ಹೇಗಿರುತ್ತೆ ಐಡಿಯಾ ಇಲ್ಲ ನನಗೆ, ಅಲ್ಲಿ ಹೋಗಿ ನೋಡೋಣ. ಎಷ್ಟು ಒಳ್ಳೆ ವೈಬ್ಸ್ ಇದೆ ಗೊತ್ತಾ ಇಲ್ಲಿ. ಈ ಪ್ಲೇಸಿಗೆ ಬಂದಾಗನೇ ಅನ್ಸೋದು ನನಗೆ ನಾನು ಜರ್ಮನಿಯಲ್ಲಿದ್ದೀನಿ ಅಥವಾ ಯುರೋಪಲ್ಲಿದ್ದೀನಿ ಅಂತ. ತುಂಬ ಒಳ್ಳೆ ವೈಬ್ಸ್ ಇದೆ. ಇಲ್ಲಿಗೆ ಬಂದಾಗೆಲ್ಲ ಅನ್ನಿಸ್ತಾ ಇರುತ್ತೆ ಮತ್ತೆ ಬರಬೇಕು ಅಂತ, ಬಟ್ ಟೈಮೇ ಆಗಲ್ಲ ನೋಡಿ. ಫುಲ್ ರೋಡ್ ಉದ್ದಕ್ಕೂ ಹೂಗಳಿದೆ. ಮತ್ತು ಈ ರೋಡ್ ನೋಡ್ಬೋದು ನೀವು, ಫುಲ್ ಇಲ್ಲಿ ವಾಕಿಂಗ್ ಮಾತ್ರ ಇರುತ್ತೆ, ಯಾವುದು ವೆಹಿಕಲ್ಸ್ ಬರಲ್ಲ. ಸೊ ಫೀಲಿಂಗ್ ಗುಡ್. ಸೊ ಈಗ ಬಿಗಿನಿಂಗ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಇಲ್ಲಿ ನಮ್ಮದೆಲ್ಲ ಚೆಕಪ್ ಎಲ್ಲ ಆಯಿತು, ನಮ್ಮದು ಸ್ಟೂಡೆಂಟ್ ಕಾರ್ಡೆಲ್ಲ ಚೆಕ್ ಮಾಡಿದರು. ಆಮೇಲಿಂದ ಇಲ್ಲಿ ನೋಡ್ಬೋದು ನಮ್ಮದು ಯೂನಿವರ್ಸಿಟಿದು ಒಂದು ಬ್ಯಾಂಡ್ ಕೊಟ್ಟರು ನಮಗೆ. ಅದಾಗಿದ್ಮೇಲಿಂದ ಇವಾಗ ಶುರು ಆಗಿದೆ ಇಲ್ಲಿಂದ. ಸೊ ಏನೇನಿದೆ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಹಲೋ. ಸೊ ಇಲ್ಲಿ ಒಂದಷ್ಟು ಜ್ಯೂಸ್ಗಳಿದೆ, ಅದನ್ನು ತಗೊಳ್ಳೋಣ. ಥ್ಯಾಂಕ್ ಯು ಶೂನ್. ಸೊ ಸ್ಟಾರ್ಟಿಂಗ್ ವಿತ್ ಕೂಲ್ ಡ್ರಿಂಕ್ಸ್. ಐ ಹ್ಯಾವ್ ಇಲ್ಲಿ ಅನಿಕೇತ್ ಇದ್ದಾರೆ ನನ್ನ ಜೊತೆ, ಬಬ್ಲು ಜಾಯ್ನ್ ಆಗೋರಿದ್ದಾರೆ. ಸೊ ಇದು ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಮಾತ್ರ. ನಾವು ಹೋದ ವರ್ಷ ಎಲ್ಲ ಮಿಸ್ ಮಾಡ್ಕೊಂಡಿದ್ವಲ್ಲ, ಈ ವರ್ಷ ಎಂಜಾಯ್ ಮಾಡಲಿಕ್ಕೆ.
ನಾನು ಅಂದ್ಕೊಂಡೆ ಡಿನ್ನರಿಗೆ ನಾವೇ ಬೇಗ ಬರ್ತಾ ಇದ್ದೀವಿ ಅಂತ. ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ನಾವು ಬೇಗ ಅಲ್ಲ, ನಾವೇ ಲೇಟ್ ಬರ್ತಾ ಇರೋದು ಅಂತ. ಆಲ್ಮೋಸ್ಟ್ ಎಷ್ಟು ಬೆಂಚ್ಗಳಿಗೆ ಎಲ್ಲ ತುಂಬೋಗಿದೆ. ಈಗ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ಬೇಕು ನಾವು. ಇಲ್ಲಿ ನೋಡ್ಬೋದು ನೀವು, ಸಾಸೇಜ್ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ವೆಜಿಟೇಬಲ್ ಕಬಾಬ್ ಅನ್ಕೋತೀನಿ. ಮತ್ತು ಇಲ್ಲಿ ಚಿಕನ್ ಬ್ರೆಸ್ಟ್ ಪೀಸಸ್ಸು 2 ವೆರೈಟಿಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ. Green one. Green, yeah. Vegetables? Yeah. Chicken? I think done. You want chicken? You with sausage? No. Vegetables. Vegetables? Yeah. Dankeschön. Little. And Wurst? Oh. Little. What? No. Oh, you. I think my plate is full. Okay, we have some bread and butter and some ketchup. So, ಈಗ ಸ್ವಲ್ಪ ಬಟರ್ ತಗೊಳ್ಳೋಣ. No. We are done. Are you sure? Yes. Oh yeah. Also. ಫೈನಲಿ ಬಬ್ಲು ಈಸ್ ಹಿಯರ್. ಅವ್ನು ನನ್ನ ಪ್ಲೇಟ್ ತಗೋತಾ ಇದ್ದಾನೆ, ಬಟ್ ಕೊಡ್ತಾ ಇಲ್ಲ. ನೋ, ನಾನು ತೊಗೊಂಡಿರೋದು ಇದು. ಯು ಹ್ಯಾವ್ ಟು ಗೋ ಆ್ಯಂಡ್ ಗೆಟ್ ಇಟ್. ಸೊ ಎಲ್ಲ ಸೀಟ್ಗಳು ಫುಲ್ ಆಗೋಗಿತ್ತು. ನಾವು ಸ್ವಲ್ಪ ಲೇಟ್ ಬಂದಿದ್ದರಿಂದ ನಾವಿವಾಗ ಇಲ್ಲಿ ಕುತ್ಕೋತಾ ಇದ್ದೀವಿ ತಿನ್ನೋದಕ್ಕೆ. ಸೊ ಪ್ಲೇಟಲ್ಲಿ ಏನೇನಿದೆ ನೋಡ್ಬಿಡೋಣ. मुझे नहीं पता चल बता कौन सा क्या है. अरे फर्स्ट वेज है, सिर्फ बीच वाला एक नॉन वेज है. देखिए दो ऐसे लाइन में तेरे को दिख जाएगा. ಇದು वो पूछ ವೆಜಿಟೇರಿಯನ್ ಬಾರ್ಬಿಕ್ಯೂ ಇದೆ. ನೋಡ್ಬೋದು ನೀವು, ಇಲ್ಲಿ ಒಂದಷ್ಟು ವೆಜಿಟೇಬಲ್ಸ್ಗಳಿದೆ. ಆ್ಯಂಡ್ ಎಸ್, ಇದು ಇಲ್ಲಿ ಜರ್ಮನಿಯಲ್ಲಿ ಗೊತ್ತಿರ್ಬೋದು ನಿಮಗೆ, ಬ್ರೆಡ್ ಅಂದರೆ ತುಂಬ ಸ್ಪೆಷಲ್ ಇರುತ್ತೆ. ಬ್ರೆಡ್ ಮತ್ತು ಬಟರ್ ಇದೆ. ಯು ಕ್ಯಾನ್ ಶೋ ಯುವರ್ ಪ್ಲೇಟ್. ಸೊ ಹೋ ಗಾಡ್, ಇಲ್ಲೊಂದು ಸ್ವಲ್ಪ ಪಾಸ್ತಾ ಇದೆ ಮತ್ತು ಚಿಕನ್ ಬ್ರೆಸ್ಟ್ ಇದೆ, ಬಟರ್ ಇದೆ, ಇಲ್ಲಿ ಒಂದು ಸ್ಯಾಲೆಡ್ ಇದೆ, ಚಿಕನ್. ಸೊ ಶುರು ಮಾಡೋಣ ಬೇಗ ಇವಾಗ. ಸೊ ಮೂಮೆಂಟ್ ಆಫ್ ದ ಟ್ರೂತ್, ಟೇಸ್ಟ್ ಮಾಡೋ ಟೈಮ್ ಇವಾಗ. ಅಷ್ಟೊತ್ತಿಂದ ನೋಡಿನೇ ಸಾಕಾಗಿದೆ ನನಗೆ. ಫುಡ್ ಎಲ್ಲ ಸ್ಪೂನ್ ಮೇಲಿತ್ತು, ಸೊ ನೋ ಇಶ್ಯೂಸ್. ನಾನು ಫಸ್ಟ್ ಟೇಸ್ಟ್ ಮಾಡ್ತಿರೋದಿದ್ದು ಸ್ಯಾಲೆಡ್. ಚೆನ್ನಾಗಿದೆ. ಇವಾಗ ಸ್ವಲ್ಪ ಪಾಸ್ತಾ ತಿನ್ನೋಣ. ವಾವ್, ಪಾಸ್ತಾ ಸಖತ್ತಾಗಿದೆ. ನಮ್ಮ ವೆಜಿಟೇರಿಯನ್ ಬಾರ್ಬಿಕ್ಯೂ. ಆ್ಯಕ್ಚುಲಿ ಬ್ರೊಕೋಲಿ ತಿಂದ ಅಭ್ಯಾಸ ಇದೆ ನನಗೆ. ಈ ಮಿಕ್ಕಿದ ಯಾವುದೋ ವೆಜಿಟೇಬಲ್ಸ್ ಅಷ್ಟು ತಿನ್ನಲ್ಲ ನಾನು. ಲೆಟ್ಸ್ ಟ್ರೈ. ಓಕೆ ವೆಜಿಟೇಬಲ್ಸ್ ಬಾಯ್ಲ್ ಆಗಿದೆ ಚೆನ್ನಾಗಿ, ಬಟ್ ತುಂಬ ಫ್ಲೇವರ್ ಏನಿಲ್ಲ, ಬಟ್ ಚೆನ್ನಾಗಿದೆ. ನೆಕ್ಸ್ಟ್ ಇವಾಗ ಚಿಕನ್. ಬೆಸ್ಟ್, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ವೆಜಿಟೇಬಲ್ ಬಾರ್ಬಿಕ್ಯೂ ಒಂದು ತೊಗೋಬೇಕಿತ್ತು ನಾನು, ಯಾಕೆಂದರೆ ಅದು ಓಕೆ ಆಗಿದೆ. ಸೊ ನಾನು ಇವಾಗ ಊಟನ ಎಂಜಾಯ್ ಮಾಡ್ತೀನಿ.
ಬಿಫೋರ್ ಆ್ಯಂಡ್ ಆಫ್ಟರ್. ಈಗ ಊಟ ಆಗಿದ್ಮೇಲೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದೀನಿ. ಜ್ಯೂಸ್ ಇತ್ತು, ಜ್ಯೂಸು ಖಾಲಿ ಆಗಿದೆ. ಬಬ್ಲು, ಊಟ ಹೇಗಿದೆ? ಊಟ ಹೇಗಿದೆ? How is the food? Even have a salt, man. Only this one, Bablu. Yeah. Only this vegetable Bablu कैसे critic कोई ಬಾರ್ಬಿಕ್ಯೂ. ಇದರಲ್ಲಿ ಸಾಲ್ಟು ಮತ್ತು ಸ್ಪೈಸಿ ಏನೂ ಇಲ್ಲ. ಮಿಕ್ಕಿದ್ದು ಅದು ಚಿಕನ್ ಹೇಗಿತ್ತು? Like if you put salt in anything, it becomes spicy for them. So it's the thing. बबलू ऐसे रिव्यू अच्छा कर रहा था बबलू. ऐसे कैसे चल रहा है? ಸೊ ಡಿನ್ನರ್ ಆಯಿತು, ಮನೆಗೆ ಹೊರಟಿದ್ದೀನಿ ಇವಾಗ. ನಿನ್ನೆ ಒಂದು ಇವೆಂಟ್ ಇತ್ತು, ಮಿಸ್ ಮಾಡಿಕೊಂಡೆ ನಾನು. ನಂಗೆ ಸ್ವಲ್ಪ ಬೇರೆ ಅದು ಕೆಲಸ ಇದ್ದಿದ್ದರಿಂದ ಆ ಇವೆಂಟ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಆಟೋಮೊಬೈಲ್ಗಳದ್ದು ಫುಲ್ ಇಲ್ಲಿ ಹೊಸ ಕಾರ್ಗಳೇನಿದೆ, ಹೊಸದೇನಾದರೂ ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಏನಾದ್ರೂ ಇನ್ವೆಂಟ್ ಮಾಡಿದರೆ ಅದು ಎಲ್ಲನೂ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಇಲ್ಲಿ ನೋಡ್ಬೋದು ಈಗ ಎಲ್ಲ ಖಾಲಿ ಇದೆ. ಸೊ ನಿನ್ನೆ ಬಂದಿದ್ದರೆ ಒಂದಷ್ಟು ಒಳ್ಳೆ ಕಾರ್ಗಳನ್ನ ನೋಡೋಕ್ಕೆ ಸಿಗ್ತಾ ಇರ್ತಿತ್ತು. ಇಟ್ಸ್ ಓಕೆ. ನೆಕ್ಸ್ಟ್ ಈವೆಂಟ್ ಏನು ಅಂತ ನನಗೂ ಗೊತ್ತಿಲ್ಲ. ನಮ್ಮ ಕಾಲೇಜಿಂದ ಮೇಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಂದಷ್ಟು ವೆಲ್ಕಮ್ ಈವೆಂಟ್ಸಲ್ಲಿ ಇನ್ನೊಂದಷ್ಟು ಈವೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ. ಬಾಯ್ ಬಾಯ್.